ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಸೂಪರ್ ಆಗಿದ್ದೀನಿ. ಆ್ಯಂಡ್ ಇದು ಯಾವ ವ್ಲಾಗ್ ಅಂತಂದೇಳಿ ನಿಮಗೆ ಗೊತ್ತಿರುತ್ತೆ, ತಮ್ಮನೇಲಲ್ಲಿ ನೋಡಿರ್ತೀರಾ. ಆ್ಯಂಡ್ ನನ್ನ ಬರ್ಡೇ ವ್ಲಾಗ್ ಆಗಿರುತ್ತೆ ಇದು. ಬೆಳಗ್ಗೆ ಎದ್ದು ಪಾಸಿಟಿವ್ ಮೈಂಡಲ್ಲಿದ್ದು ತುಂಬಾ ಚೆನ್ನಾಗಿ ನನ್ನ ಕೆಲಸ ಎಲ್ಲ ಮುಗಿಸಿ ನಾನು ಇಬ್ಬರಿಗೂ ಸ್ನಾನ ಮಾಡಿಸೋಣ ಅಂದ್ಕೊಂಡ್ರೆ ಇಬ್ಬರಿಗೂ ಜ್ವರ ಬಂದಿತ್ತು ನನ್ನ ಮಕ್ಕಳಿಗೆ. ಸೊ ಇಬ್ಬರಿಗೂ ಸ್ವಲ್ಪ ಫ್ರೆಶ್ ಅಪ್ ಮಾಡಿ ರೆಡಿ ಮಾಡಿದ್ದೆ ಅಷ್ಟೇ. ಅವ್ರದ್ದು ಏನೋ ಸಿರಪ್ ಎಲ್ಲ ಹಾಕಿ ತಿಂಡಿ ತಿನ್ನಿಸಿ ನಾನು ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಫುಲ್ಲು ಮಳೆ. ನನ್ನ ಬರ್ಡೇ ಯಾವಾಗಿರುತ್ತೆ, ನಾನು ಹುಟ್ಟಿದ ದಿನದಿಂದ ಹಿಡ್ದು ಇಲ್ಲಿವರೆಗೂ ಇಷ್ಟು ವರ್ಷ ಆದ್ರೂ ಪ್ರತಿ ವರ್ಷವೂ ನನ್ನ ಬರ್ಡೇ ದಿನ ಮಳೆ ಬಂದೇ ಬರುತ್ತೆ. ಸೊ ಇವತ್ತು ಕೂಡ ಫುಲ್ ಮಳೆ ಮೋಡ ಆಗಿತ್ತು, ಮಳೆನೂ ಕೂಡ ಬಂತು ರಾತ್ರಿ ಟೈಮು. ಸೊ ಆವಾಗ ನನ್ನ ಬರ್ಡೇ ಫುಲ್ಫಿಲ್ ಆಗುತ್ತೆ. ನಿಜವಾಗ್ಲೂ ಪ್ರತಿ ವರ್ಷವೂ ಅಷ್ಟೇ ಫ್ರೆಂಡ್ಸ್, ಯಾವಾಗಲೂ ಬಂದಿರಲ್ಲ. ಆ್ಯಕ್ಚುಲಿ ನೋಡ್ತಾ ಇದ್ರಲ್ಲ ನೀವೇ, ಮಳೆ ತುಂಬ ಕಡಿಮೆ ಇದೆ ಈ ವರ್ಷದಲ್ಲಿ. ಬಟ್ ನನ್ನ ಬರ್ಡೇ ದಿನ ಮಾತ್ರ ಎಷ್ಟೇ ಕಡಿಮೆ ಇದ್ರೂ ಎಷ್ಟೇ ಜಾಸ್ತಿ ಇದ್ರೂ ನನ್ನ ಬರ್ಡೇ ದಿನ ಅಂತೂ ಬಂದೇ ಬರುತ್ತೆ. ಆವಾಗಲೇ ನನಗೆ ಒಂಥರ ಇವತ್ತಿನ ದಿನ ಫುಲ್ಫಿಲ್ ಆಯಿತು ನನಗೆ ಅಂತಂದೇಳಿ ನನಗೆ ಫೀಲ್ ಕೊಡುತ್ತೆ. ಆ್ಯಂಡ್ ಬೆಳಗ್ಗೆ ಎದ್ದಿದ ತಕ್ಷಣವೇ ಮೈಯೋಗೆ ಅಮ್ಮಗೆ ಇಬ್ಬರಿಗೂ ಸಿರಪ್ ಹಾಕಿ ಅವ್ರಿಗೆ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು, ಜ್ವರ ಇತ್ತು ಆ್ಯಕ್ಚುಲಿ ಅವ್ರಿಗೆ. ಏನೋ ನೆನ್ನೆ ಮಾವಿನ ಹಣ್ಣು ತಿಂದಿದ್ರಂತೆ. ಸೊ ಅದಕ್ಕೆ ಸ್ವಲ್ಪ ವಾಮಿಟ್ ಥರ ಆಗಿ ಇಬ್ಬರಿಗೂ ಒಟ್ಟಿಗೆ ವಾಮಿಟು ಆಗಿ ಸ್ವಲ್ಪ ಜ್ವರ ಬಂದಿತ್ತು. ಮನೇಲಿ ಸಿರಪ್ ಎಲ್ಲ ಸ್ಟಾಕ್ ಇಟ್ಕೊಂಡಿರ್ತೀನಲ್ವ, ಸೊ ಅದನ್ನೇ ಹಾಕಿದ್ದೆ, ಕಡಿಮೆ ಆಯಿತು. ಆ್ಯಂಡ್ ಅಮ್ಮು ಕೂಡ ಸ್ವಲ್ಪ ಡಲ್ ಇದ್ಲು. ಬೆಳಗ್ಗೆ ಎದ್ದ ತಕ್ಷಣವೇ ನಾನು ಮೈಯು ಆರಾಮಾಗಿದ್ದ ಅಂತಂದೇಳಿ ಅವನು ನಾನು ಇಬ್ಬರೂ ಬೆಳಗ್ಗೆ ನಾನು ಪೂಜೆ ಮಾಡಿಕೊಂಡು ಸೀದಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟೆ. ತಿಂಡಿನೂ ತಿನ್ನೋಕ್ಕಾಗಲಿಲ್ಲ. ದೇವಸ್ಥಾನಕ್ಕೆ ಹೋಗಿ ಫುಲ್ಲು ರಶ್ ಇತ್ತು. ದೇವಸ್ಥಾನಕ್ಕೆ ಹೋಗಿ ನೋಡಿದಾಗೆ ಎಷ್ಟು ಫುಲ್ಲು ಯಾವುದೋ ದುಗ್ಗಮ್ಮನ ದೇವಸ್ಥಾನ ಅಲ್ಲಿ ಇವತ್ತು ಅನ್ಎಕ್ಸ್ಪೆಕ್ಟೆಡ್ಲಿ ಏನು ಎಡೆ ಜಾತ್ರೆ ಅಂತ ನಡೀತಾ ಇದೆ. ಸೀರಿಯಸ್ಲಿ ನಂಗೆ ನಿಜವಾಗ್ಲೂ ಗೊತ್ತಿದ್ದಿಲ್ಲ. ನನಗೆ ಬೆಳಗ್ಗೆ ಏನಾದರೂ ಗೊತ್ತಿದ್ದರೆ ನಾನು ಕೂಡ ಮೊಸರನ್ನ ತೊಗೊಂಡು ಹೋಗ್ತಿದ್ದೆ ಅಮ್ಮಂಗೆ. ಬಟ್ ನಿಜವಾಗ್ಲೂ ನಂಗೆ ಗೊತ್ತಿದ್ದಿಲ್ಲ. ನಾನು ಸುಮ್ಮನೆ ದೇವಸ್ಥಾನಕ್ಕೆ ಹೋಗಬೇಕು, ನನಗೆ ಇವತ್ತು ಬರ್ಡೇ ಇರೋದ್ರಿಂದ ನಾನು ಕಾಮನಾಗಿ ದೇವಸ್ಥಾನಕ್ಕೆ ಹೋದೆ. ಅಲ್ಲಿ ನೋಡ್ತೀನಿ ಫುಲ್ಲು ರಶ್ಶು, ಒಂಥರ ಜಾತ್ರೆ ಥರ ನಡೀತಾ ಇತ್ತು. ಮೈ ಗಾಡ್. ಆ್ಯಂಡ್ ಈವನ್ ನನಗೆ ಇವತ್ತಿನ ದಿನ ಎಷ್ಟು ಸ್ಪೆಷಲ್ ಅಂತ ಅಂದರೆ, ಕಾಮಾಖ್ಯ ದೇವಿ ಅವ್ರದ್ದು ರೆಸ್ಟ್ ಮಾಡುವಂಥ 3 ದಿನದಲ್ಲಿ ನನ್ನ ಬರ್ಡೇ ಒಂದು ದಿನ ಆವಾಗಲೇ ಒಂದು ದಿನ ಬಂದಿದೆ. ಸೊ ನಿಜವಾಗ್ಲೂ ಅದ್ರ ಸ್ಟೋರಿ ಕೇಳಿ ನೀವು. ಆ್ಯಕ್ಚುಲಿ 22nd 26ವರೆಗೂ ಏನೋ 3 ಡೇಸ್ ಗ್ಯಾಪ್ ಇತ್ತು. ಕಾಮಾಖ್ಯ ದೇವಿ ಅಮ್ಮಂದು ರೆಸ್ಟ್ ಡೇ ಅಂತಂದೇಳಿ ಅವ್ರು ಕೊಡ್ತಾರೆ. ಏನೋ ಅಂಬುಬಾಚಿ ಮೇಳ ನಡೀತಾ ಇರುತ್ತೆ ಅಲ್ಲಿ, ಸೊ ಗುವಾಹಟಿಯಲ್ಲಿ. ನಾನು ಆ್ಯಕ್ಚುಲಿ ಅದನ್ನು ಬಿಲೀವ್ ಮಾಡ್ತೀನಿ ಅಮ್ಮನ. ಸೊ ತುಂಬಾ ನನಗೆ ಪವರ್ಫುಲ್ ಅಂತ ಅನ್ನಿಸ್ತು ಆ್ಯಕ್ಚುಲಿ. ನಾನು ಲಾಸ್ಟ್ ಟೈಮ್ ಅನ್ಕೊತಾ ಇದ್ದೆ ಹೋಗಬೇಕು ಅಂತಂದೇಳಿ. ಬಟ್ ನನ್ನ ಬರ್ಡೇ ದಿನ ಏನೋ ಒಂಥರ ನನಗೆ ಒಂದು ದೇವ್ರ ಮೇಲೆ ಅಟ್ರ್ಯಾಕ್ಟ್ ಆಗಿ ಟ್ರಸ್ಟ್ ಬಂತು ಅಂತ ಅಂದರೆ ನಾನು ಫುಲ್ ಬಿಲೀವ್ ಮಾಡ್ತೀನಿ. ಆ್ಯಂಡ್ ಈವನ್ ಮ್ಯಾನಿಫೆಸ್ಟೇಷನ್ ಕೂಡ ಮಾಡ್ತಾ ಇದ್ದೀನಿ. ನಾನು ಅಲ್ಲಿಗೆ ಹೋಗಬೇಕು, ಅಮ್ಮನ ದರ್ಶನ ಪಡ್ಕೋಬೇಕು ಅಂತ. ಖಂಡಿತವಾಗ್ಲೂ ಹೋಗ್ತೀನಿ ಅನ್ನೋದು ನಂಬಿಕೆ ಇದೆ. ಬಟ್ ಇವತ್ತು ಒಂದಿನ ಆ ಒಂದು ದಿನ ಬಂದಿತ್ತಲ್ಲ, ಸೊ ತುಂಬಾ ಖುಷಿ ಆಯಿತು. ಅದು ಒಂದು ಇನ್ಕ್ಲೂಡ್ ಆಗಿ ಇದು ಒಂದು ಏನು ದುಗ್ಗಮ್ಮಂದ ಎಡೆ ಜಾತ್ರೆ ಕೂಡ ನಡೀತಾ ಇತ್ತು ಅವತ್ತಿನ ದಿವಸ. ಸೊ ನನಗೆ ಒಳಗಡೆ ಹೋಗೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ಫುಲ್ ರಶ್ ಇತ್ತು. ಮೈಗೆ ಬೇರೆ ಜ್ವರ ಬಂದಿತ್ತು. ಅಮ್ಮಗೂ ಕೂಡ ಮನೇಲೇ ಬಿಟ್ಟೋಗಿದ್ದೆ. ಅವ್ರ ಪಪ್ಪನ ಜೊತೆ ಸ್ವಲ್ಪ ನೋಡ್ಕೊತೀರಿ, ನಾನು ಬೇಗ ಹೋಗಿ ಬರ್ತೀನಿ ಅಂತಂದೇಳಿ. ಸ್ವಲ್ಪ ಲೇಟಾಗಿ ಆಫೀಸಿಗೆ ಹೋಗ್ತೀನಿ ಅಂತ ಅಂದರು. ಸರಿ ಹೋಗಿ ಬನ್ನಿ ಅಂತಂದೇಳಿ. ಸ್ವಲ್ಪ ಮಳೆ ಬರ್ತಾ ಇತ್ತು ಅವತ್ತಿನ ದಿವಸ. ಮಳೆ ಮೋಡ ಆಗಿತ್ತು. ಅವನಿಗೆ ಸ್ವಲ್ಪ ಕಿವಿಗೆ ಟೋಪಿ ಎಲ್ಲ ಹಾಕ್ಕೊಂಡು ಹೋಗ್ಬಿಟ್ಟೆ. ನಾನು ಆಟೋ ಬುಕ್ ಮಾಡಿಕೊಂಡು ಹೋಗಿ ಪಾದಗಟ್ಟೆಗೆ ಮಾತ್ರ ನಮಸ್ಕಾರ ಮಾಡಿ ಅಲ್ಲಿ ಎಡೆ ಎಲ್ಲ ತಿಂದ್ಕೊಂಡು ಪ್ರಸಾದ ತಿಂದ್ಕೊಂಡು ನಾನು ರಿಟರ್ನ್ ಮನೆಗೆ ಬಂದುಬಿಟ್ಟೆ. ಮನೆಗೆ ಬಂದಾಗ ಆಲ್ಮೋಸ್ಟ್ ಅಮ್ಮ ಫುಲ್ ಹುಷಾರಾಗಿದ್ಲು. ಅಮ್ಮನ ಹತ್ರ ಅದನ್ನೇ ಬೇಡ್ಕೊಂಡು ಬಂದೆ, ನನ್ನ ಮಕ್ಕಳಿಗೆ ಒಳ್ಳೆ ಆರೋಗ್ಯ ಕೊಟ್ಬಿಡಮ್ಮ, ಅಷ್ಟೇ ಸಾಕು ಅಂತ ಹೇಳಿಬಿಟ್ಟೆ. ಸೊ ಅಷ್ಟೊತ್ತಿಗೆ ಅಮ್ಮ ಫುಲ್ಲು ಆರಾಮಾಗಿ ಅವ್ರ ಪಪ್ಪ ಜೊತೆ ಆಟಾಡ್ಕೋತಾ ಇದ್ಲು. ಆ್ಯಂಡ್ ಬೆಳಗ್ಗೆ ಅಷ್ಟೆಲ್ಲ ಮುಗೀತು. ಮಧ್ಯಾಹ್ನ ಹಂಗೆ ಫುಲ್ಲು ರೆಸ್ಟ್ ಮಾಡಿ ಮತ್ತೆ ಕಂಟಿನ್ಯೂ ನಾನು ಟ್ಯೂಷನ್ ಮಾಡ್ತಾಯಿದ್ನಲ್ಲ. ಸೊ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದರು. ತುಂಬಾ ಏನೋ ಖುಷಿ ಆಯಿತು. ಅವರೆಲ್ಲ ನನಗೆ ಚಾಕ್ಲೇಟ್ಸ್ ಕೊಡೋದು, ಗಿಫ್ಟ್ಸ್ ತಂದು ಕೊಟ್ಟರು. ಏನೋ ಒಬ್ಬಳು ಸರ ತಂದು ಕೊಟ್ಟರು, ಇನ್ನೊಂದಿಷ್ಟು ಜನ ಸ್ವೀಟು, ಏನು ಕೇಕ್, ಮತ್ತು ಏನು ಚಿಕ್ಕ ಮಕ್ಕಳು ಚಾಕ್ಲೇಟ್ಸ್, ಅದೆಲ್ಲ ಡೈರಿ ಮಿಲ್ಕ್ ಚಾಕ್ಲೇಟು, ಅದೆಲ್ಲ ದೊಡ್ಡ ಚಾಕ್ಲೇಟ್ಸ್ ಎಲ್ಲ ಕೊಟ್ಟಿದ್ದಾರೆ.
ಅಯ್ಯೋ ಇದೆಲ್ಲ ಯಾಕ್ರೋ ಅಂತಂದು ಹೇಳಿ ನಾನು ಅಂತಿದ್ದೆ. ಮ್ಯಾಮ್ ನಿಮಗೋಸ್ಕರ ಅಷ್ಟು ಮಾಡಲಿಲ್ಲಂಗೆ ಹೆಂಗೆ ಅಂತ. ಇಷ್ಟು ಚಿಕ್ಕವರಿದ್ದಾರೆ ಎಷ್ಟೆಲ್ಲ ಮಾತಾಡ್ತಾರೆ ಅವರು. ಓಕೆ ಥ್ಯಾಂಕ್ ಯು, ಐ ಆಮ್ ವೆರಿ ಗ್ರೇಟ್ಫುಲ್ ಅಂತ ಅಂದ್ಕೊತೀನಿ. ಆ್ಯಂಡ್ ಮಕ್ಕಳಿಗೆಲ್ಲ ಟ್ಯೂಷನ್ ಮಾಡಿ ಆ್ಯಕ್ಚುಲಿ ನಾನು 1 ಅವರ್ ಅಷ್ಟೇ ಮಾಡಿದೆ ಅವತ್ತಿನ ದಿವಸ. ಆ್ಯಂಡ್ ನಮ್ಮ ಮನೆಯವರು ಇವತ್ತು ನಾನು ಹೊರಗಡೆ ಕರ್ಕೊಂಡು ಹೋಗ್ತೀನಿ, ಆ್ಯಸ್ ಯೂಶ್ವಲ್ ವರ್ಷ ಹೆಂಗೆ ಕರ್ಕೊಂಡು ಹೋಗ್ತೀನೋ ಅದೇ ಥರನೇ, ಬಟ್ ಲೊಕೇಶನ್ ಮಾತ್ರ ಚೇಂಜ್ ಅಂತ ಹೇಳಿದರು. ಎಲ್ಲಿರ್ಬೋದು ನಮ್ಮ ಮನೆಯವರು ಎಷ್ಟು ಬೇಗ ಅಪ್ಡೇಟ್ ಆಗಿಬಿಟ್ಟಿದ್ದಾರಲ್ಲ, ಇದೆಲ್ಲ ಹೆಂಗೆ ತಿಳ್ಕೊಂಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಅವರಿಗೆ ಈ ಥರ ಪ್ಲೇಸಸ್ಸು ಕಂಡು ಹಿಡಿಯಲ್ಲ. ನಾನು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಮಾಡಿರೋದೆಲ್ಲ ಆಲ್ಮೋಸ್ಟ್ ಒಂದೇ ಒಂದು ಹೋಟೆಲಲ್ಲಿ, ಬಟ್ ಇದು ಲೊಕೇಶನ್ ಚೇಂಜ್ ಆಗಿತ್ತು. ಸೊ ತುಂಬಾ ಚೆನ್ನಾಗಿತ್ತು. ಮಿನಿ ರೂಮ್ ಥರನೇ ಅದರಲ್ಲಿ ಈ ಥರ ಒಂದು ಬ್ಯೂಟಿಫುಲ್ ಆಗಿರೋ ಡೆಕೋರೇಷನ್ ಮಾಡಿಕೊಟ್ಟಿದ್ರು. ತುಂಬಾ ಚೆನ್ನಾಗಿತ್ತು. ಮೇ ಬಿ ನಮ್ಮ ಮಮ್ಮಿ ಮತ್ತು ಅವರ ತಮ್ಮ ಇಬ್ಬರು ಡಿಸ್ಕಸ್ ಮಾಡಿ ಇದೇ ಥೀಮಲ್ಲಿ ಇರಲಿ ಅಂತಂದೇಳಿ ಇದನ್ನು ಸೆಲೆಕ್ಟ್ ಮಾಡಿರೋದು. ಸೊ ತುಂಬಾ ಖುಷಿ ಆಯಿತು. ಸೊ ನಮ್ಮ ದೊಡ್ಡಮ್ಮ, ಅಜ್ಜಿ, ಚಂದು, ನಮ್ಮ ತಮ್ಮ, ನಮ್ಮ ಮಮ್ಮಿ, ನಾವು ಇಷ್ಟು ಜನ ಹೋಗಿ ಸೆಲೆಬ್ರೇಟ್ ಮಾಡಿಕೊಂಡು ಬಂದ್ವಿ. ನಂಗೆ ಅಷ್ಟೊಂದೇನು ಸರ್ಪ್ರೈಸ್ ಅನಿಸ್ಲಿಲ್ಲ. ಇನ್ನೊಂದು ನಮ್ಮ ಮನೆಯವರಿಗೆ ಸರ್ಪ್ರೈಸ್ ಕೊಡೋಕ್ಕೆ ಬರೋದೇ ಇಲ್ಲ, ಅವ್ರು ಎಲ್ಲನೂ ಹೇಳಿಬಿಡ್ತಾರೆ. ನಾನು ಅದನ್ನೇ ಹೇಳ್ತಾ ಇದ್ದೆ, ನಂತರ ನಿಮಗೆ ಸರ್ಪ್ರೈಸ್ ಕೊಡೋಕ್ಕೆ ಬರೋದಿಲ್ಲ ಬಿಡು ಅಂತ. ಅಯ್ಯೋ ಮತ್ತು ಏನು ಮಾಡೋದು, ಎಲ್ಲ ಹೇಳಬೇಕಲ್ಲ, ಮತ್ತು ಒಂದೋಗಿ ಇನ್ನೊಂದು ಆಗಿಬಿಡುತ್ತೆ ಅಂತಂದೇಳಿ ಅಂತಾರೆ. ಬಟ್ ಎಲ್ಲನೂ ಮ್ಯಾನೇಜ್ ಮಾಡಬೇಕಪ್ಪು, ಅಷ್ಟು ಸುಲಭವಾಗಿ ಸರ್ಪ್ರೈಸ್ ಕೊಡೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಹೇಳ್ತೀನಿ ನಾನು. ನನಗೆ ಹೇಳ್ತಾರೆ ಎಲ್ಲರೂ, ನೀನು ಸರ್ಪ್ರೈಸ್ ಕೊಡೋದ್ರಲ್ಲಿ ನೀನು ಫಸ್ಟು ಐಶು ಅಂತ ಹೇಳ್ತಾರೆ. ಆಲ್ಮೋಸ್ಟ್ ನಮ್ಮ ಮನೇಲಿ ಎಲ್ಲರೂ ಹಂಗೆ ಅಂತಾರೆ. ಐಶು ತುಂಬ ಚೆನ್ನಾಗಿ ಸರ್ಪ್ರೈಸ್ ಕೊಡ್ತಾರೆ, ಎಲ್ಲರೂ ತುಂಬ ಚೆನ್ನಾಗಿ ಖುಷಿ ಪಡಿಸ್ತಾಳೆ ಅವ್ರದ್ದು ಒಂದು ಸ್ಪೆಷಲ್ ಆಗಿರೋ ದಿನಾನ ಅಂತಂದೇಳಿ. ಆಲ್ಮೋಸ್ಟ್ ನನಗೆ ಕೇಕ್ ಕಟ್ಟಿಂಗ್ ಮಾಡಿಸೋದು, ಅವ್ರ ಒಂದು ಖುಷಿಯಾಗಿರೋ ದಿನಾನ ಇನ್ನೂ ಖುಷಿ ಪಡಿಸೋದು ನಂಗೆ ತುಂಬಾ ಇಷ್ಟ ಅದು. ಸೊ ನೋಡೋಣ, ಈ ವರ್ಷ ಬರ್ಡೇ ಸ್ವಲ್ಪ ಸ್ಪೆಷಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನಮ್ಮ ಮನೆಯವ್ರ ಬರ್ಡೇನ. ಸೊ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ನನಗೆ ಇತ್ತೀಚೆಗೆ ಅದೇನೋ ಗೊತ್ತಿಲ್ಲ, ಆಲ್ರೆಡಿ ವಯಸ್ಸಾಯಿತು ಅನ್ನೋದಕ್ಕಿಂತ ಏನು ಅಷ್ಟೊಂದೇನೇನು ನನಗೇನು 30 ಕ್ರಾಸ್ ಆಗಿಲ್ಲ. ಏನೋ ಮಕ್ಕಳು ದೊಡ್ಡವ್ರು ಆಗ್ತಾ ಅವ್ರ ಖುಷಿ ನೋಡಬೇಕು, ಅವ್ರ ಸೆಲೆಬ್ರೇಷನ್ ನೋಡಬೇಕು ಅನ್ನೋ ಆಸೆ ಅಷ್ಟೇ ಜಾಸ್ತಿ ಇರೋದು. ನಮ್ಮ ದಿನನ ನಾವು ಸೆಲೆಬ್ರೇಟ್ ಮಾಡ್ಕೋಬೇಕು ಅನ್ನೋದು ಈಗಾಗಲೇ ಇಂಟ್ರೆಸ್ಟೇ ಹೋಗ್ಬಿಟ್ಟಿದೆ ಫ್ರೆಂಡ್ಸ್. ನನಗೆ ಹೇಳಬೇಕಂದ್ರೆ ನಿಜವಾಗ್ಲೂ ಅಷ್ಟೊಂದೇನು ಇಂಟ್ರೆಸ್ಟ್ ಇದ್ದಿಲ್ಲ. ನಾನು ಮಾಡಿದರೂ ಖುಷಿ ಇತ್ತು, ಮಾಡಿಲ್ಲ ಅಂದ್ರೂ ಖುಷಿನೇ ಇತ್ತು. ನನ್ನ ಹಸ್ಬೆಂಡ್ ಅಂತಿದ್ರು, ಇಲ್ಲ ಹೊರಗಡೆ ಹೋಗೋಕ್ಕಾಗಲ್ಲ ಇವತ್ತು, ನಾನು ಎಲ್ಲೋ ಊರುಗಳಿಗೆ ಹೋಗಬೇಕು, ಮದುವೆಗಳು ಜಾಸ್ತಿ ಇದೆ ಅಂತ ಅಂದಿದ್ರು. ಇಟ್ಸ್ ಓಕೆ, ನನಗೇನು ಬೇಡ, ನಾನು ಟ್ಯೂಷನ್ ಮಕ್ಳ ಜೊತೆ ಚೆನ್ನಾಗಿರ್ತೀನಿ, ಏನು ಖುಷಿಯಾಗಿರ್ತೀನಿ. ನಾನು ಅದೆಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ, ನಾನು ಯಾವುದನ್ನೂ ಎಕ್ಸ್ಪೆಕ್ಟ್ ಮಾಡಲ್ಲ ನಿನ್ನ ಕಡೆಯಿಂದ ಅಂತ ನಾನು ಆಲ್ರೆಡಿ ಹೇಳಿ ಅಂದ್ಬಿಟ್ಟು ಹೌದಾ ಅಂತಂದೇಳಿ ಹಂಗೆ ಮತ್ತೆ ಕಿತ್ತಾಡ್ಕೊತ ಫಸ್ಟ್ ಬೆಳಗ್ಗೆನೇ ಅದನ್ನು ಹೇಳಿಬಿಟ್ಟಿದ್ರು. ಮತ್ತು ಆ ಡ್ರೆಸ್ಸು ಕೂಡ ಇನ್ನೊಂದು ಆ್ಯಕ್ಚುಲಿ ಇದೆಲ್ಲ ಹೊಸ ಡ್ರೆಸ್ಸೇ ಇದೆ ನನಗೆ. ಆಲ್ಮೋಸ್ಟ್ ಇನ್ನೂ ಒಂದು 3-4 ಜೊತೆ ಹೊಸ ಡ್ರೆಸ್ ಇದ್ದಾವೆ. ಸೊ ಅದನ್ನೇ ಹಾಕ್ಕೊತೀನಿ, ಯಾಕಂದರೆ ನನಗೆ ಕಂಫರ್ಟ್ ಇರಬೇಕು, ಅಮ್ಮನ ಎತ್ಕೋಬೇಕು ಅಂತ ಅಂದ್ಕೊಂಡು ಇದನ್ನೇ ಹಾಕ್ಕೊಂಡೆ. ಈ ಡ್ರೆಸ್ನ ಎಷ್ಟು ಜನ ಇಷ್ಟಪಟ್ಟರು ಅಂತಂದರೆ ತುಂಬಾ ಚೆನ್ನಾಗಿತ್ತು. ಈ ಡ್ರೆಸ್ ನಿಮಗೂ ಬೇಕು ಅಂತಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಐಶು ಅಪ್ಪು ಅಫಿಷಿಯಲ್ ಅನ್ನೋ ಪೇಜಲ್ಲಿ ನಾನು ಈ ಒಂದು ಡ್ರೆಸ್ನ ರೀಲ್ಸ್ ಮಾಡಿ ಅದ್ರದ್ದು ಲಿಂಕ್ ಅಂತಂದೇಳಿ ನಾನು ಕೊಟ್ಟಿದ್ದೀನಿ. ನಿಮಗೆ ಬೇಕು ಅಂತಂದರೆ ಆ ವಿಡಿಯೋ ನೋಡಿ ಅದಕ್ಕೆ ಕಮೆಂಟಲ್ಲಿ ಲಿಂಕ್ ಅಂತ ನೀವು ಕಳಿಸಿದರೆ ನಿಮಗೆ ಡೈರೆಕ್ಟ್ ಲಿಂಕ್ ಬರುತ್ತೆ. ಸೊ ಆವಾಗ ನೀವು ಬೈ ಮಾಡ್ಬೋದು. ತುಂಬಾ ಸಕ್ಕತ್ತಾಗಿ ಕಾಣುತ್ತೆ ಫ್ರೆಂಡ್ಸ್. ಎಲ್ಲ ಸೈಜಸ್ಸು ಅವೈಲೇಬಲ್ ಇದೆ. ಆ್ಯಂಡ್ ಎಷ್ಟು ಅಫೋರ್ಡೆಬಲ್ ಪ್ರೈಸಲ್ಲಿ ಗೊತ್ತಾ, ವಿತಿನ್ 400 ಒಳಗಡೆ, 400 ಅನ್ನೋದಕ್ಕಿಂತ 300 ಒಳಗಡೆ ಬರುತ್ತೆ. ಸೊ ನನ್ನ ಲಿಂಕಿಂದ ನೀವು ಪರ್ಚೇಸ್ ಮಾಡಿದರೆ 20% ಆಫರ್ ಕೂಡ ಸಿಗುತ್ತೆ ನಿಮಗೆ. ಸೊ ಇನ್ನೂ ಪ್ಲೀಸ್ ವೇಟ್ ಮಾಡಲಿಕ್ಕೆ ಹೋಗಲೇಬೇಡಿ. ಸೊ ಬೇಗ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಏನೋ ಇನ್ಸ್ಟಾಗ್ರಾಮಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ ಹೋಗಿ, ಇಲ್ಲ ಡೈರೆಕ್ಟಾಗಿ ಲಿಂಕ್ ಬರುತ್ತೆ ನಿಮಗೆ. ಡ್ರೆಸ್ಸಲ್ಲಿ ನಾನು ಚೆನ್ನಾಗಿ ಕಾಣ್ತಿದ್ವು ಅಥವಾ ಡ್ರೆಸ್ಸೇ ನನಗೆ ಚೆನ್ನಾಗಿ ಕಾಣಿಸ್ತಾ ಇತ್ತೋ ಗೊತ್ತಿಲ್ಲ. ಈ ಎರಡೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಆ್ಯಕ್ಚುಲಿ ಡಾರ್ಕ್ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಆಲ್ಮೋಸ್ಟ್ ಹೇಳ್ತಿರ್ತಾರೆ ಡಾರ್ಕ್ ರೆಡ್, ಡಾರ್ಕ್ ಬ್ಲೂ, ಡಾರ್ಕ್ ಪಿಂಕ್, ಡಾರ್ಕ್ ಯೆಲ್ಲೋ, ಬ್ಲ್ಯಾಕು, ತುಂಬ ಡಾರ್ಕ್ ಕಲರ್ ಇರೋದೆಲ್ಲ ನನಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಲೈಟ್ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಅನ್ನೋಕ್ಕಿಂತ ನನಗೆ ಅಷ್ಟು ಇಷ್ಟ ಆಗಲ್ಲ ಲೈಟ್ ಕಲರು. ಲೈಟ್ ಕಲರ್ ಅಂದರೆ ಹಾಕ್ಕೊಳ್ಳೋಕೆ ಇಷ್ಟ ಆಗಲ್ಲ ನನಗೆ, ನೋಡಲಿಕ್ಕೆ ಬೇರೆ ಏನಾದ್ರು ತೊಗೊಳ್ಳಿಕ್ಕೆ ಇಷ್ಟ ಆಗುತ್ತೆ. ಬಟ್ ನನಗೆ ಪಿಂಕ್ ಕಲರ್ ಅಂದರೆ ಚಿಕ್ಕವರಿದ್ದಾಗಿಂದ ಆಲ್ಮೋಸ್ಟ್ ಹೆಣ್ಮಕ್ಳಿಗೆ, ಹುಡುಗಿರಿಗೆಲ್ಲ ಪಿಂಕ್ ಕಲರೇ ಇಷ್ಟ ಆಗುತ್ತೆ ಅಲ್ವಾ. ಸೊ ಅದೇ ಥರನೇ ಇದನ್ನು ಕೂಡ ತೊಗೊಂಡೆ ನಾನು. ಸೊ ಇದು
ಎಲ್ಲ ನಾನು ಡೀಟೇಲ್ಸ್ ಹಾಕಿದ್ದೀನಿ. ಆ್ಯಂಡ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಏನೂ ಮೇಕಪ್ ಆಗಿದ್ದಿಲ್ಲ, ನಾರ್ಮಲಾಗಿ ನಾನು ಹೆಂಗಿದ್ದೀನೋ ಹಂಗೆ ರೆಡಿಯಾಗಿ ಏನು ಸ್ವಲ್ಪ ಒಂದೇ ಒಂದು ಕ್ಲಿಪ್ ಹಾಕ್ಕೊಂಡು ಈಗ ಪ್ರತಿ ವರ್ಷವೂ ಹೆಂಗೆಲ್ಲ ಡ್ರೆಸ್ ಹಾಕ್ಕೊಂಡು ಹೆಂಗೆಲ್ಲ ರೆಡಿ ಆಗ್ತಾಯಿದ್ದೆ. ಹೇರ್ ಸ್ಟೈಲ್ ಎಲ್ಲ ಮಾಡಿಕೊಂಡು ತುಂಬ ಮೇಕಪ್ ಹಾಕ್ಕೊತಿದ್ದೆ, ಮೇಕಪ್ ಮಾಡ್ಕೊತಾ ಇದ್ದೆ ಅವಾಗೆಲ್ಲ. ಬಟ್ ಈ ವರ್ಷ ಅದೇನೂ ಮಾಡಿಲ್ಲ, ಬಟ್ ಸಿಂಪಲಾಗಿದ್ದೆ, ತುಂಬಾ ಪ್ರಿಟಿಯಾಗಿ ಕಾಣಿಸ್ತಾ ಇದ್ದೆ. ನನ್ನ ಸೆಲ್ಫ್ ಅನಿಸಿದ್ದು. ನಂಗೆ ಎಲ್ಲರೂ ಹೇಳ್ತಾಯಿದ್ರು ಚೆನ್ನಾಗಿ ಕಾಣಿಸ್ತಿದೆ ಡ್ರೆಸ್ಸು, ನೀನು ಚೆನ್ನಾಗಿ ಕಾಣಿಸಿದ್ಯಾ ಅಂತ. ತುಂಬಾ ಖುಷಿ ಆಯಿತು. ಆ್ಯಂಡ್ ಇವತ್ತಿನ ದಿನ ನನ್ನ ಹಸ್ಬೆಂಡು, ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿಸಿದ್ರು. ಸೊ ತುಂಬ ಖುಷಿ ಆಯಿತು. ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಟೆಲಿಗೆ ಕರ್ಕೊಂಡು ಹೋದೆ ನಮ್ಮ ಮಮ್ಮಿ ಅವ್ರನ್ನೆಲ್ಲ. ನಾನು ಪ್ರತಿ ವರ್ಷವೂ ಹೋಟೆಲಲ್ಲಿ, ಪ್ರತಿ ವರ್ಷ ಅನ್ನೋದಕ್ಕಿಂತ ಲಾಸ್ಟ್ ಇಯರು ಅದೇ ಹೋಟೆಲಲ್ಲಿ ಹೋಗಿ ತಿಂದಿದ್ದು. ಬಟ್ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದಿಲ್ಲ. ಸೊ ಈ ವರ್ಷ ಚೆನ್ನಾಗಿ ತಿನ್ನೋಣ ಅಂತ ಹೋದ್ವಿ. ಬಟ್ ಹೋಟೆಲ್ ಊಟ ನನಗಂತೂ ಒಂದು ಚೂರು ಇಷ್ಟ ಆಗಲ್ಲ ಫ್ರೆಂಡ್ಸ್. ಅದೇ ಒಂದು 2,000 3,000 ಕೊಟ್ಟರೆ ಮನೇಲಿ ಆರಾಮಾಗಿ ಒಳ್ಳೆ ನಾನ್ ವೆಜ್ ಮಾಡ್ಕೊಂಡು ಊಟ ಮಾಡ್ಬೋದು. ಎಂತೆಂಥ ಅಡುಗೆ ಮಾಡ್ತೀನಿ ಅಂತ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಅಷ್ಟು ವೆರೈಟೀಸ್ ಇದ್ರೂ ಹೋಟೆಲಲ್ಲಿ ಅಷ್ಟು ನೋಡ್ಬೋದು ನನ್ನ ಪೇಜ್ನಲ್ಲಿ. ಬಟ್ ಏನು ಇದರಲ್ಲಿ ಅಷ್ಟು ಕಬಾಬ್ ಚೆನ್ನಾಗಿತ್ತು, ಗೊತ್ತಾಗಲ್ಲ. ಒಳ್ಳೆ ಊಟ ಮಾಡ್ಕೊಂಡು ಚೆನ್ನಾಗಿ ಅಪ್ಲೋಡ್ ಮಾಡ್ತೀನಿ ನೋಡಿ. ಫುಲ್ ಫೋಟೋಸ್ ತುಂಬಾ ಚೆನ್ನಾಗಿತ್ತು, ಆಗಲಿಲ್ಲ. ತುಂಬಾ ಚೆನ್ನಾಗಿ ಬಂದಿದ್ದಾವೆ, ತಗೊಂಡು. ಸೊ ಇಲ್ಲೆಲ್ಲ ಫೋಟೋ ತಕೊಂಡು ಕೇಕ್ ಉಳಿದಿದ್ದೆಲ್ಲ ಮನೆಗೆ ತೊಗೊಂಡು ಬಂದು, ಅಮ್ಮನೂ ಕೂಡ ಕೇಕ್ ಬೇಕು ಅಮ್ಮಗಿಂತ ಮಯ್ಯು ಅಂತೂ ಸಿಕ್ಕಾಪಟ್ಟೆ ಕೇಕ್ ಹುಚ್ಚ. ಅವನು ನನ್ನ ಥರನೇ ಅಂತ ಹೇಳ್ತಾರೆ. ಅಂದರೆ ನಾನು ಚಿಕ್ಕವಳಿದ್ದಾಗೆ ಕೇಕ್ ಏನಾದರೂ ಯಾವ್ದಾದ್ರು ಬರ್ಡೇ ಇದ್ದರೆ, ಅಂದರೆ ನಮ್ಮ ತಮ್ಮನ ಬರ್ಡೇ, ನನ್ನ ಬರ್ಡೇಗೆ ನಾನೇ ತಿಂತೀನಿ ಅಂತ ಗೊತ್ತಿರುತ್ತೆ, ಕಾನ್ಫಿಡೆಂಟ್ ಇರುತ್ತೆ, ಬೇಗನೆ ಕಟ್ ಮಾಡ್ಕೊಂಡು ನಾನು ಫಸ್ಟ್ ತಿಂದ್ಬಿಡ್ತೀನಿ ಅಂತ ಗೊತ್ತಿರುತ್ತೆ. ಬಟ್ ಸಾರಿ ನನ್ನ ತಮ್ಮನ ಬರ್ಡೇ ದಿನ ಎಷ್ಟು ಲೇಟಾಗಿ ಕಟ್ ಮಾಡ್ತಾರೋ ಏನೋ ಅಂತಂದೇಳಿ ನಾನು ಮುಂಚಿತವಾಗ್ಲೇ ನಾನೇ ಬಾಕ್ಸ್ ಅದು ಎಲ್ಲಿಟ್ಟಿರ್ತಾರೋ ಕೇಕಿಂದು ಅಂತಂದೇಳಿ ನೋಡಿ, ಯಾರಿಗೂ ಗೊತ್ತಿಲ್ದಂಗೆ ಕತ್ಕೊಂಡು ತಿಂದುಬಿಟ್ಟಿರೋದು ಹಿಸ್ಟ್ರಿ ಇದೆ. ನಮ್ಮಮ್ಮ ಅವರೆಲ್ಲರೂ ಹೇಳ್ತಾರೆ, ಎಷ್ಟು ಸರಿ ಪ್ರತಿ ವರ್ಷವೂ ಕೇಕ್ ನಾನೇ ಫಸ್ಟ್ ತಿಂತಿದ್ದಂತೆ ಅವ್ನ ಬರ್ಡೇ ದಿನ. ಸೊ ಇವಾಗಲೂ ಕೂಡ ನಿಮ್ಮ ಮಗನೂ ಹಂಗೆ ಮಾಡ್ತಾನೆ ನೋಡು ಅಂತಂದೇಳಿ ಹೇಳ್ತಾಯಿದ್ರು. ಅವನು ಕೂಡ ಅಷ್ಟೇ, ಕೇಕ್ ಅಂದರೆ ತುಂಬಾ ಇಷ್ಟ. ಸೊ ಕೇಕೆಲ್ಲ ತಿಂದ್ಕೊಂಡು, ಆ್ಯಕ್ಚುಲಿ ಬೇಗ ಟೈಮ್ ಆಗುತ್ತೆ, ಆಲ್ರೆಡಿ 9:15 ಏನೋ ಆಗಿತ್ತು. ಬೇಗ ಕ್ಲೋಸ್ ಆಗಿಬಿಡುತ್ತೆ ಹೋಟೆಲ್ಸ್ಗಳೆಲ್ಲ, ಮತ್ತು ಹುಡುಗರು ಹೊಟ್ಟೆಸ್ಕೊಂಡಿದ್ದಾರೆ ಅಂತಂದು ಹೇಳಿ ಬೇಗ ಹೋಟೆಲಿಗೆ ಹೋದ್ವಿ ನಾವು. ಅದಕ್ಕಿಂತ ಮುಂಚೆ ಫೋಟೋಸ್ ಎಷ್ಟು ಚೆನ್ನಾಗಿ ತಕ್ಕೊಂಡಿದ್ವಿ ಗೊತ್ತಾ. ಫೋಟೋ ಹಾಕೋಣ ಅಂತ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾಳೆ ಸಂಡೇ ಫೋಟೋ ಅಪ್ಲೋಡ್ ಮಾಡ್ತೀನಿ. ಸೊ ನಾನು ನಿಮಗೆ ಫ್ರೀ ಇದ್ದರೆ ಹೋಗಿ ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ. ಆ್ಯಂಡ್ ಊಟ ಹೇಗಿತ್ತು ಅಂತ ಕೇಳ್ತಾ ಇದ್ದೆ. ಸೊ ಸೂಪರ್ ಅಂತ ಹೇಳ್ತಿದ್ರು, ಅಷ್ಟೊಂದೇನು ಹೇಳ್ಕೊಳಂಗಿದ್ದಿಲ್ಲ. ಸೊ ಪರವಾಗಿಲ್ಲ. ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.